ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡ್. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರದ್ದೇ ಹವಾ ಅನ್ನುವಂಥದ್ದು. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ರಾಜಕಾರಣದ ನಡೆಗಳು, ರಾಜಕೀಯದ ಹೇಳಿಕೆಗಳು ಮತ್ತು ಅವರ ಮಾತುಕತೆಗಳು ಸಾಕಷ್ಟು ಸಂಚಲನವನ್ನು ಹುಟ್ಟು ಹಾಕ್ತಾ ಇವೆ ಅನ್ನುವಂಥದ್ದು. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕಳೆದ ಒಂದು ವಾರದಿಂದ ದಾವೋಸ್ನಲ್ಲಿದ್ದರು. ನಿನ್ನೆ ಅವರು ವಾಪಸ್ ಬಂದರು. ಅಂದರೆ ದಾವೋಸ್ನ ವಿಶ್ವ ಒಂದು ಸಮ್ಮೇಳನಕ್ಕೆ ಹೋಗಿದ್ರು. ಭಾರತವನ್ನ, ಕರ್ನಾಟಕವನ್ನ, ಬೆಂಗಳೂರನ್ನ, ನಮ್ಮ ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸುವಂತಹ ಕೆಲಸವನ್ನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮಾಡಿದ್ರು. ಅವರು ಎಷ್ಟು ಮಟ್ಟಿಗೆ ಅಲ್ಲಿ ಭಾಗವಹಿಸಿದ್ರು, ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಿದ್ರು, ಅಥವಾ ರಾಜ್ಯ ಸರ್ಕಾರಕ್ಕೆ ಬಂಡವಾಳವನ್ನ ರಾಜ್ಯಕ್ಕೆ ಎಷ್ಟು ತೆಗೆದುಕೊಂಡು ಬಂದ್ರು, ಏನೆಲ್ಲ ತಂತ್ರಗಳನ್ನ ಮಾಡಿದ್ರು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ದಾವೋಸ್ನಲ್ಲಿಯೇ ಡಿ.ಕೆ. ಶಿವಕುಮಾರ್ ಒಬ್ಬ ಕಾಂಗ್ರೆಸ್ಸಿಗನಾಗಿ, ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಭಾಗವಹಿಸಿದ್ರು. ಜೊತೆಗೆ ಒಬ್ಬ ಭಾರತೀಯನಾಗಿಯೂ ಭಾಗವಹಿಸಿದ್ರು. ಅಲ್ಲಿ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿದಲ್ಲ, ಅದರಲ್ಲೂ ಕೂಡ ಪ್ರಮುಖವಾಗಿ ತಮ್ಮ ಒಂದು ಕುರ್ಚಿ ಕಿತ್ತಾಟದ ಕುರಿತಂತೆ, ಹೈಕಮಾಂಡ್ ಮೇಲೆ ತಾವು ಎಷ್ಟೊಂದು ನಂಬಿಕೆ ಇಟ್ಟಿದ್ದೀವಿ ಅನ್ನೋದ್ರ ಕುರಿತಂತೆ, ಆಮೇಲೆ ತಾವು ಮಾಡಿರ್ತಕ್ಕಂಥ, ಏನು ಕಷ್ಟಪಟ್ಟಿರ್ತಕ್ಕಂಥ, ದಶಕಗಳಿಂದ ಕಷ್ಟಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಸರಿಯಾದ ಕೂಲಿ ಸಿಗುತ್ತೆ ಅನ್ನೋಂಥ ನಂಬಿಕೆಯನ್ನು ಅವರು ವ್ಯಕ್ತಪಡಿಸಿದ್ರಲ್ಲ. ಅದಷ್ಟೇ ಅಲ್ಲದೆ ಅಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿಬಿಟ್ರು. ಜೊತೆಗೆ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಹೊಗಳಿದ್ರು, ದೇಶದ ಆರ್ಥಿಕತೆಯನ್ನು ಹೊಗಳಿದ್ರು. ಇವೆಲ್ಲವೂ ಕೂಡ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಕೇಂದ್ರ ಸರ್ಕಾರವನ್ನು ಯಾವಾಗ ಹೊಗಳಿದ್ರೋ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾವಾಗ ಹೊಗಳಿದ್ರೋ, ಯಾವಾಗ ದೇಶದ ಆರ್ಥಿಕತೆಯನ್ನು ಕೂಡ ಹೊಗಳಬಿಟ್ರೋ, ಅಲ್ಲಿ ಕಾಂಗ್ರೆಸ್ಸಿನಲ್ಲೇ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಕೇವಲ ಕಾಂಗ್ರೆಸ್ಸಿನಲ್ಲಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಮತ್ತು ಹಲವಾರು ಮಾಧ್ಯಮಗಳಲ್ಲೂ ಕೂಡ ಅದು ದೊಡ್ಡ ಮಟ್ಟದ ಸಂಚಲನವನ್ನು ಹುಟ್ಟು ಹಾಕಿಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಹೋಗೇ ಬಿಟ್ರು, ಬಿಜೆಪಿ ಜೊತೆ ಒಳ ಒಪ್ಪಂದ ಆಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲೇ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲೇ ಇದ್ದು ಬಿಜೆಪಿಯವನ್ನ ಹೊಗಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲೇ ಇದ್ದು ಕೇಂದ್ರ ಬಿಜೆಪಿ ಸರ್ಕಾರವನ್ನ ಹೊಗಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲೇ ಇದ್ದು ಬಿಜೆಪಿ ಸರ್ಕಾರದ ಯೋಜನೆಗಳನ್ನ, ಅಭಿವೃದ್ಧಿಯನ್ನ ಹೊಗಳ್ತಾ ಇದ್ದಾರೆ ಎನ್ನುವಂತ ಒಂದು ಪ್ರಶ್ನೆ ಈಗ ಮಾಧ್ಯಮಗಳಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳಲ್ಲೂ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅವ್ರು ಹೇಳೋದಿಷ್ಟೇ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಒಂದು ಕಾಲನ್ನ ಬಿಜೆಪಿ ಕಡೆಗೆ ಇಟ್ಟುಬಿಟ್ಟಿದ್ದಾರೆ, ಮುಹೂರ್ತ ಅಷ್ಟೇ ಬಾಕಿ ಅನ್ನೋಂಥದ್ದು ಅಲ್ವಾ. ಆದರೆ ನಿಜವಾದ ವಿಷಯ ಇರ್ತಕ್ಕಂಥದ್ದು ಇಲ್ಲೇ. ಡಿ.ಕೆ. ಶಿವಕುಮಾರ್ ಹೇಳಿ ಕೇಳಿ ಒಬ್ಬ ಚಾಣಾಕ್ಷ ರಾಜಕಾರಣಿ ಅಲ್ವಾ, ಚಾಣಾಕ್ಷ ರಾಜಕಾರಣಿಯ ಚಾಣಾಕ್ಷ ನಡೆಯನ್ನ ಪ್ರದರ್ಶಿಸಿದ್ದಾರೆ ಅನ್ನುವಂಥದ್ದು. ಅವರಿಗೆ ಗೊತ್ತು ಯಾವ ಕಲ್ಲನ್ನ ಎಲ್ಲಿ ಹೊಡೆದ್ರೆ ಯಾವ ಹಣ್ಣು ಬೀಳುತ್ತೆ, ಯಾವ ಕಲ್ಲನ್ನ ಯಾವಾಗ ಹೊಡೆದ್ರೆ ಯಾವಾಗ ಹಣ್ಣು ಬೀಳುತ್ತೆ ಅನ್ನುವಂಥದ್ದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ನೋಡಿ, ಇಲ್ಲೇನು ಕುರ್ಚಿ ಕಿತ್ತಾಟ, ಕುರ್ಚಿ ಗಲಾಟೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ತನಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಬಂತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಮಯ ಸಿಕ್ಕಾಗ್ಲಿಲ್ಲ ತಮ್ಮ ಈ ಕಲ್ಲುಗಳನ್ನ ಹೊಡೆಯುವಂಥ, ಅಂದ್ರೆ ತಮ್ಮ ಹೈಕಮಾಂಡ್ ವಿರುದ್ಧವೇ ಕಲ್ಲುಗಳನ್ನ ಹೊಡೆಯುವಂಥ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗಾಗಲೇ 3-4 ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಪಕ್ಷದ ಬೆಳವಣಿಗೆ ಮತ್ತು ಪಕ್ಷದ ವಿರುದ್ಧದ ಬಂಡಾಯ, ತಮ್ಮ ಟೀಮನ್ನ, ಬಣವನ್ನ ಕಟ್ಕೊಂಡು ಮಾಡಿರ್ತಕ್ಕಂಥ ಏನು ಉಪಕ್ರಮಗಳಿದ್ದಾವೆ, ಇದನ್ನ ಒಂದು ಸೈಡಿಗಿಟ್ರೆ ಡಿ.ಕೆ. ಶಿವಕುಮಾರ್ ಅಮಿತ್ ಶಾ ಅವರೊಂದಿಗೆ ಕುಂಭಮೇಳದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಜೊತೆಗೆ ಕೇಂದ್ರ ಸರ್ಕಾರವನ್ನು ಉಗುಯೆಗುಯನ್ನು ಅಂದಿರ್ತಕ್ಕಂಥದ್ದು, ಮತ್ತು ಬೆಳಗಾವಿಯ ಅಧಿವೇಶನದಲ್ಲೇ RSSನ ಹೊಗಳುವಂಥ ನಮಸ್ತೆ ಸದಾವತ್ಸಲೆ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ಜೊತೆಗೆ ಈಗ ದಾವೋಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿರ್ತಕ್ಕಂಥದ್ದು ಮತ್ತು ದೇಶದ ಆರ್ಥಿಕತೆಯನ್ನ ಹೊಗಳಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಷ ನಡೆ ಅಂತಾನೆ ಗುರುತಿಸ್ಕೊಳ್ಳಾಗ್ತಾ ಇದೆ. ಯಾಕೆಂದ್ರೆ ಈಗ ನೋಡಿ, ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಡಿ.ಕೆ. ಶಿವಕುಮಾರ್ ಹೊಡಿತಾ ಇದ್ದಾರೆ. ಯಾಕಂದ್ರೆ ಈ ನೋಡಿ, ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಮೂಲಕ ತನ್ನ ಥ್ರೆಟ್ ಅನ್ನ ಮತ್ತು ತನ್ನ ಅಸಮಾಧಾನವನ್ನು ಸೂಚಿಸೋದು, ಜೊತೆಗೆ ಇನ್ನೊಂದು ಕಡೆ ಬಿಜೆಪಿಗೆ ಹತ್ತಿರವಾಗುವಂಥದ್ದು. ಇವೆರಡೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕೇವಲ ಒಂದು ಹೇಳಿಕೆಯಿಂದ ಇವತ್ತು ಸಂಚಲನ ಹುಟ್ಟಾಕಿದೆ. ನೋಡಿ, ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು, ಅವರು ಸಮರ್ಥಿಸ್ಕೊಂಡ್ರು. ದಾವೋಸಲ್ಲಿ ಏನು ಕೇಂದ್ರ ಸರ್ಕಾರದ ಪರ, ಪ್ರಧಾನಿ ಪರ ಮಾತುಗಳನ್ನ ಆಡಿದ್ರು, ಅದನ್ನ ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ಸಮರ್ಥಿಸ್ಕೊಂಡ್ರು. ಅಲ್ಲ ರೀ, ನಾನೇನು ತಪ್ಪು ಹೇಳಿದ್ದೀನಿ, ನಾನು ಹೊರಗಡೆ ಹೋಗಿ ದೇಶದ ವಿರುದ್ಧ ಮಾತಾಡ್ಲಿಕ್ಕೆ ಸಾಧ್ಯನಾ, ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಸಾಧ್ಯನಾ, ನಾನೊಬ್ಬ ಹೆಮ್ಮೆಯ ಕನ್ನಡಿಗ, ಹೆಮ್ಮೆಯ ಭಾರತೀಯ, ನಾನು ಭಾರತವನ್ನ ನಾನು ಶ್ಲಾಘಿಸಿಕೊಂಡಿದ್ದೇನೆ, ತಪ್ಪೇನಿದೆ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕ
ಮತ್ತೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ದಾವೋಸ್ ಅಲ್ಲಿ ಹೇಳಿರ್ತಕ್ಕಂಥದ್ದಲ್ಲಾಗ್ಲಿ ಅಥವಾ ನಿನ್ನೆ ಬಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿರ್ತಕ್ಕಂಥದ್ದಾಗ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಪಾಸಿಟಿವ್ ನಡೆಯೋದ್ರ ಮೂಲಕ ಎರಡೆರಡು ಒಂದೇ ಪಾಸಿಟಿವ್ ನಡೆಯ ಕಲ್ಲಿನೊಂದಿಗೆ ಎರಡೆರಡು ಹಕ್ಕಿಗಳನ್ನ ಹೊಡೆಯುವಂತಹ ಕೆಲಸಕ್ಕೆ ಚಾಣಾಕ್ಷ ಡಿ ಕೆ ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು ಇದರಲ್ಲಿ ಸಾಬೀತಾಗ್ತಾ ಇದೆ. ಯಾಕಂದ್ರೆ ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗುರು ಎಸ್ ಬಂಗಾರಪ್ಪ, ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರಿಂದ ಕಲ್ತಿದಾರಲ್ಲ ರಾಜಕಾರಣದ ಪಟ್ಟುಗಳನ್ನ, ನಡೆಗಳನ್ನ. ಅವರು ಹಾಗೆ ಮಾಡಿದ್ದು 1990ರ ದಶಕದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ, ವೀರೇಂದ್ರ ಪಾಟೀಲ್ ಅವರಿಗೆ ಕೊಟ್ಟರು ಅಂತಂದೇಳಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತಮ್ಮ ತೀವ್ರ ತರಹದ ಈ ತರದ ಪಟ್ಟಗಳನ್ನೇ ಅವರು ಪ್ರಯೋಗಿಸಿದ್ರು. ನಂತರ ಅವರು 1991ರಲ್ಲಿ ಮುಖ್ಯಮಂತ್ರಿಯೂ ಆದ್ರು. 91-92ರಲ್ಲಿ ಎಸ್ ಬಂಗಾರಪ್ಪನವರು ಇದೇ ಪಟ್ಟಗಳನ್ನ ಅನುಸರಿಸಿ ಅದರ ನಂತರ ಅವರು ಕೆಪಿಸಿ ಅನ್ನುವಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅನ್ನುವಂಥ ಪಕ್ಷವನ್ನು ಕೂಡ ಕಟ್ಟಿದ್ರು ಎಸ್ ಬಂಗಾರಪ್ಪ. ಅದಾದ್ಮೇಲೆ ಬೇರೆ ಏನೇನೋ ಕಥೆ ಇತ್ತು. ಆದ್ರೆ ಹೈಕಮಾಂಡ್ ವಿರುದ್ಧ ಹೇಗೆ ಆಟಗಳನ್ನ ಆಡಬೇಕು ಅನ್ನುವಂಥದ್ದು ಬಂಗಾರಪ್ಪನವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಬಂಗಾರಪ್ಪನವರಿಂದ ರಾಜಕೀಯ ಪಾಠಗಳನ್ನ ಕಲ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿದೆ ಅಲ್ವಾ? ಹಾಗಾಗಿ ಅದೇ ತಂತ್ರಗಳನ್ನ, ಅಸ್ತ್ರಗಳನ್ನ ಈಗ ಪ್ರಯೋಗಿಸ್ತಾ ಇದ್ದಾರೆ. ಹಾಗಾಗಿ ಈಗ ಈ ಮೋದಿಯವರನ್ನ ಹೊಗಳೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು. ಯಾಕಂದ್ರೆ ಸ್ವತಃ ರಾಹುಲ್ ಗಾಂಧಿ ದೇಶದ ಆರ್ಥಿಕತೆ ಬಗ್ಗೆ, ದೇಶದಲ್ಲಿ ಇರತಕ್ಕಂಥ ಕೇಂದ್ರ ಸರ್ಕಾರದ ದುರಾಡಳಿತದ ಬಗ್ಗೆ ವಿದೇಶಗಳಲ್ಲಿ ಕೂತ್ಕೊಂಡು ಋಣಾತ್ಮಕ ನೆಗೆಟಿವ್ ಒಪಿನಿಯನ್ ಬರುವಂತ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಪಾಸಿಟಿವ್ ಆಗಿ ಮಾತಾಡುವಂಥದ್ದು ಹೇಗೆ AICC ಮಟ್ಟದ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಇರುಸು ಮುರುಸನ್ನ ಉಂಟಾಗುತ್ತೆ ಅನ್ನುವಂಥ ಎಣಿಕೆ ಅವ್ರಿಗೆ ಗೊತ್ತಿಲ್ಲ ಅಂತ ಏನಲ್ಲ, ಡಿ ಕೆ ಶಿವಕುಮಾರ್ಗೆ ಗೊತ್ತಿದ್ದೇ ಇದೆ. ಆದರೂ ಮಾತಾಡಿದ್ದಾರೆ ಅಂತಂದ್ರೆ ನನ್ನನ್ನು ಪರಿಗಣಿಸದೇ ಇದ್ರೆ, ನನ್ನ ಬೇಡಿಕೆಯನ್ನ ಪೂರೈಸದೇ ಇದ್ರೆ, ನನ್ನ ಅಹವಾಲನ್ನ ಕೇಳದೇ ಇದ್ರೆ, ನನಗೆ ಅವಕಾಶವನ್ನ ಕೊಡದೇ ಇದ್ರೆ ನನ್ನ ದಾರಿ ಇದು ಅನ್ನುವಂಥ ತೋರಿಸೋದಕ್ಕೆ ಅವರು ಒಂದಷ್ಟು ಬ್ಲಿಂಕ್ ಮಾಡಿರ್ತಕ್ಕಂಥದ್ದು, ಒಂದು ಸೂಚ್ಯವಾಗಿ ಹೇಳಿರ್ತಕ್ಕಂಥದ್ದು ಅಲ್ವಾ? ಇದ್ರ ಜೊತೆಗೆ ನೋಡಿ, ಏನ್ ಬೇಕಿದ್ರು ಫ್ಯೂಚರ್ ಅಲ್ಲಿ ಆಗ್ಬೋದು. ನಿಮಗೆ ಅನ್ನಿಸ್ಬೋದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗೇ ಬಿಡ್ತಾರಾ ಅಂತ. ಅದನ್ನೇ ನಾನು ಹೇಳಿಕೊಟ್ಟಿರೋದು, ಏನ್ ಬೇಕಿದ್ರು ರಾಜಕಾರಣದಲ್ಲಿ ಆಗ್ಬೋದು. ನೋಡಿ, ಕರ್ನಾಟಕದ ಕೆಲವಾರು ರಾಜಕಾರಣಿಗಳ ಹೆಸರನ್ನೇ ನಾನು ತಗೊಳ್ತೀನಿ. ಅವರೆಲ್ಲ ಬಿಜೆಪಿಗೆ ಹೋಗ್ತಾರೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ರ? ಜನತಾ ಪರಿವಾರದಿಂದ ಬಂದಿರತಕ್ಕಂಥ ನಮ್ಮ ವಿ ಶ್ರೀನಿವಾಸ್ ಪ್ರಸಾದ್ ಆಗಿರಲಿ, ಅಥವಾ ಗೋವಿಂದ ಕಾರಜೋಳ ಆಗಿರಲಿ, ಅಥವಾ ಇನ್ನಿತರ ನಾಯಕರು ಇವತ್ತು ಬಿಜೆಪಿನಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ರಮೇಶ್ ಜಿಗಣಗಿ ಕೂಡ ಇರ್ತಕ್ಕಂಥದ್ದು ಜನತಾ ಪರಿವಾರದಿಂದ. ಇವರೆಲ್ಲರನ್ನು ಬಿಟ್ಟಾಕ್ಬಿಡಿ. ಗುಲಾಂ ನಬಿ ಆಜಾದ್ ಅಂತ ಅವ್ರು KPCC ಉಸ್ತುವಾರಿಯಾಗಿದ್ರು. ಗುಲಾಂ ನಬಿ ಆಜಾದ್ ಅವರೇ ಬಿಜೆಪಿಗೆ ಪರವಾಗಿ ಭಾಷಣಗಳನ್ನ ಮಾಡೋದಕ್ಕೆ ಶುರು ಆಗ್ಬಿಟ್ಟಿದ್ರು ಅಲ್ವಾ? ಅದರ ನಂತರ ನಮಗೆ ದೊಡ್ಡ ಉದಾಹರಣೆ ಸಿಗುವಂಥದ್ದು ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರದ್ದು. SM ಕೃಷ್ಣ ಕಾಂಗ್ರೆಸ್ ಪಕ್ಷದಿಂದ ಎಲ್ಲವನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಯಾಗಿ, ಕೇಂದ್ರ ಮಟ್ಟದಲ್ಲಿ ಕೂಡ ಕೇಂದ್ರ ಸಚಿವರಾಗಿ ಎಲ್ಲವನ್ನು ಪಡ್ಕೊಂಡಿರ್ತಕ್ಕಂಥ SM ಕೃಷ್ಣ ಅವರೇ ಬಿಜೆಪಿಗೆ ತಮ್ಮ ಅಂತ್ಯಕಾಲದಲ್ಲಿ ಹೋದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ ಹೋಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅನ್ನೋದನ್ನ ಅವರು ತಮ್ಮ ಈ ಹೇಳಿಕೆಗಳ ಮೂಲಕ ಕಾಂಗ್ರೆಸ್ನ AICCಯ ನಾಯಕರಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಇದೇ ನಾನು ಹೇಳಿದ್ದು, ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಥ್ರೆಟ್ ಅನ್ನು ಕೊಡುವಂಥದ್ದು, ಬಿಜೆಪಿಗೂ ಕೂಡ ಹತ್ತಿರ ಆಗುವಂಥ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.